ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಬೆಳಿಗ್ಗೆನೆ ಅಂದರೆ ಟಿಫನ್ ಕೆಲಸಗಳೆಲ್ಲ ಮುಗಿಸಿದ್ದೆ. ಸೊ ಬಟ್ಟೆ ಎಲ್ಲ ಸ್ವಲ್ಪ ಫೋಲ್ಡ್ ಮಾಡೋದಿತ್ತು. ಸೊ ಹಾಗಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಸಂಜೆ ಹೊತ್ತು ಬಟ್ಟೆ ಫೋಲ್ಡಿಂಗ್ ಮಾಡ್ತಾ ಇದ್ದೆ, ಬಟ್ ಇವಾಗ ಆಗ್ತಾನೆ ಇಲ್ಲ. ಸೊ ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಏನಾದರೂ ಇದ್ದರೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಯಾವಾಗ ಅಂದರೆ ಅವಾಗ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡ್ಕೊಳ್ಳೋ ಥರ ಆಗಿದೆ. ಕೆಲವು ಸತಿ ಹೇಗಿರುತ್ತೆ ಅಂತಂದರೆ ನಮ್ಮ ಲೈಫ್ ಯಾವ ಥರ ಹೋಗ್ತಾ ಇರುತ್ತೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕು. ಕೆಲಸಗಳು ಅಷ್ಟೇ, ಇದನ್ನ ಇವಾಗಲೇ ಮಾಡ್ತೀನಿ ಅದು ಅವಾಗಲೇ ಮಾಡ್ತೀನಿ ಅಂದ್ಕೊಂಡ್ರೆ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಯಾವ್ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಇನ್ನು ನಾನು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರೆ ಹನಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ಲು. ಸೊ ಹಬ್ಬದ ಕ್ಲೀನಿಂಗ್ ಎಲ್ಲ ಆಲ್ರೆಡಿ ನಮ್ಮನೇಲೂ ಶುರು ಆಗಿದೆ, ಒಂದೊಂದೇ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ ಈ ವಿಡಿಯೋ ಮೇ ಬಿ ನಿಮಗೆ ಬೋರ್ ಆಗ್ಬೋದು. ಒಂದು ವೇಳೆ ಬೋರ್ ಅಂತ ಅನ್ಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಸ್ವಲ್ಪ ಲೆಂದಿ ಇದೆ ವಿಡಿಯೋ. ಆ್ಯಕ್ಚುಲಿ ಏನಂದರೆ ನಾಳೆ ಪಾವನಿದು ಬರ್ತಡೇ ಇತ್ತು. ಸೊ ಅವಳಿಗೆ ಅಂತ ಹೇಳಿ ನಾವು ಗಿಫ್ಟ್ಸ್ ಎಲ್ಲ ತರಿಸಿದ್ವಿ. ಸೊ ಅದು ಪ್ಯಾಕಿಂಗು ಅದೇ ಇರತ್ತೆ. ಸೊ ಆ ಗಿಫ್ಟ್ಸ್ ಬಗ್ಗೆ ಸ್ವಲ್ಪ ನಾನು ಮಾತಾಡಿದ್ದೀನಿ. ಅದು ಕೆಲವ್ರಿಗೆ ಕೇಳಕ್ಕೆ ಬೋರ್ ಅನ್ನಿಸ್ಬೋದು, ಹಾಗಾಗಿ ಮುಂಚೆನೇ ನಾನು ಹೇಳ್ತಿದ್ದೀನಿ. ಬಿಕಾಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ನೋಡಬೇಡಿ. ನಿಮ್ಮ ಟೈಮು ತುಂಬ ಪ್ರೀಷಿಯಸ್ ಅಲ್ವಾ. ಸೊ ಹಾಗಾಗಿ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಪಾವನಿ ಬರ್ತಡೇ ನಾಳೆ ಇದೆ. ಅಂದರೆ ಹಿಂದಿನ ದಿನ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದು. ಸೊ ಎಷ್ಟು ಬೇಗ ನನ್ನ ಮಗಳು 18 ಇಯರ್ಸ್ ಆಗೋದ್ಲು ಅಂದರೆ ನಂಬಕ್ಕೆ ಆಗಲ್ಲ. 18ನೇ ಬರ್ತಡೇ ಅವಳದು, 18 ಇಯರ್ಸ್ ಆಗುತ್ತೆ. ಸೊ ಅವಳಿಗೆ ಅಂತ ಅಂದ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಬಿಕಾಸ್ ಏನಂದರೆ ಪಾವನಿನೂ ಸೇಮ್ ಅವ್ರ ಪಪ್ಪನ ಥರನೇ, ಅವಳಿಗೂ ಸೆಲೆಬ್ರೇಷನ್ಸ್ ಮಾಡೋದು, ಆಡಂಬರಗಳು ಅವೆಲ್ಲ ಸ್ವಲ್ಪ ಇಷ್ಟ ಇಲ್ಲ. ಬಟ್ ಆಡಂಬರ ಅಂತಂದರೆ ಅವಳು ಒಂಥರ ಬ್ರ್ಯಾಂಡೆಡ್ ಹುಡುಗಿ ಅಂತ ಹೇಳ್ಬೋದು. ಅಂದರೆ ಅವಳಿಗೆ ಏನಂದರೆ ಅವಳದ್ದು ಏನಾದರೂ ಇತ್ತು ಅಂದರೆ, ಈಗ ಅವಳು ಬರ್ತಡೇ ಅಲ್ವಾ, ಸೊ ಅವಳು ಖುಷಿಯಾಗಿರಬೇಕು ಅನ್ನೋದು ಅವಳು ಹೇಳ್ತಿರ್ತಾಳೆ ಯಾವಾಗ್ಲೂ. ಸೊ ನನ್ನ ಬರ್ತಡೇ ನನಗಿಷ್ಟ ಆಗೋ ಥರ ಇರಬೇಕು ಅನ್ನೋದು ಅವಳು ಒಂದಿದು. ಸೊ ಹಾಗಾಗಿ ನಾವೇನು ಅಂದರೆ ನಾನು ಹನಿಗೆ ಅವಳ 18 ಇಯರ್ಸ್ ಬರ್ತಡೇ ಇದ್ದಾಗ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ಸ್ ಮಾಡಿದ್ದೆ. ಎಲ್ಲರನ್ನೂ ಕರೆದು, ನಮ್ಮ ತಂಗಿಯವ್ರನ್ನೆಲ್ಲ ಕರೆದು ಎಲ್ಲಾರನ್ನೂ ತುಂಬ ಗ್ರ್ಯಾಂಡಾಗೆ ಮಾಡಿದ್ವಿ. ಬಟ್ ಪಾವನಿಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ಹಂಗಾಗಿ ಅವಳು ಖುಷಿಯಾಗಿರಬೇಕು. ಸೊ ನಾವು ಫೋರ್ಸ್ಫುಲಿ ಅವಳಿಗೆ ಬರ್ತಡೇ ಮಾಡೋದು ಬೇಡ ಅಂತ ಯೋಚನೆ ಮಾಡಿಕೊಂಡು ಲಾಸ್ಟ್ 2 ಇಯರ್ಸ್ ಬ್ಯಾಕು ನಿಮಗೆಲ್ಲ ನೆನಪಿರತ್ತೆ, ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡು ಮಾಡಿದ್ದೀನಿ. ನಾವು ಅವಳಿಗೆ 16 ಗಿಫ್ಟನ್ನು ತೊಗೊಂಡು ಬಂದು ಅವಳಿಗೆ ಒಂಥರ ಗೇಮ್ ಥರ ಆಡಿಸಿ ಅದನ್ನೆಲ್ಲ ಕೊಟ್ಟಿದ್ವಿ. ಆ ಟೈಮ್ ಅವಳು ನಿಜವಾಗ್ಲೂ ತುಂಬ ಖುಷಿ ಪಟ್ಟಿದ್ಲು. ಸೊ ಅದನ್ನು ಅವಳು ಹೇಳ್ತಾನೆ ಇರ್ತಾಳೆ, ನನಗೆ ಆ ಬರ್ತಡೇ ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳಿ. ಬಿಕಾಸ್ 16 ಗಿಫ್ಟ್ ಕೊಟ್ಟರೆ ಯಾರು ಖುಷಿ ಇರಲ್ಲ. ಸೊ ಈ ಸತಿನೂ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಓಕೆ, ಆ 18 ಗಿಫ್ಟನ್ನು ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ಕೆಲಸ ಶುರು ಮಾಡಿದ್ವಿ. ಅಂದರೆ ಏನೇನು ಗಿಫ್ಟ್ ಕೊಡೋದು, ಯಾವ್ಯಾವ ಥರ, ಯಾಕಂದರೆ ಅವಳಿಗೆ ಯೂಸ್ಫುಲ್ ಆಗಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಿಜ ಹೇಳಬೇಕು ಅಂತಂದರೆ ಐಪ್ಯಾಡ್ ಕೊಡಿಸ್ಬೇಕು ಅಂತ ಹೇಳಿ ಫಸ್ಟ್ ಅಂದ್ಕೊಂಡಿದ್ದು ನಾವು. ನಮ್ಮ ಮನೆಯವರು ನಾನಿಬ್ಬರು ಸೇರಿ ಐಪ್ಯಾಡ್ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಯೋಚನೆ ಮಾಡಿದ್ವಿ, ಬೇಡ ಇವಾಗಲೇ ಐಪ್ಯಾಡು, ಯಾಕಂದರೆ ಆಲ್ರೆಡಿ 2 ಮ್ಯಾಕ್ ಬುಕ್ಸು, ಲ್ಯಾಪ್ಟಾಪ್ ಇದೆ, ಮತ್ತು ಐಫೋನ್ಸ್ ಎಲ್ಲ ಇದೆ, ಮತ್ತು ಐಪ್ಯಾಡ್ ಎಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಬಟ್ ನಿಜ ಹೇಳಬೇಕು ಅಂದರೆ ಒಂದು ಮ್ಯಾಕ್ ಬುಕ್ಕು ಪಾವನಿಗೆ ಅಂತ ತೊಗೊಂಡಿದ್ದು, ಬಟ್ ಅವಳು ಯೂಸ್ ಮಾಡ್ತಾನೆ ಇಲ್ಲ. ಕಂಪ್ಲೀಟಾಗಿ ಅದನ್ನು ನಾನೇ ಯೂಸ್ ಮಾಡ್ತಿದ್ದೀನಿ. ಅವಳ ಪಾಪ ಯಾವಾಗಾದರೂ ಒಂದೊಂದ್ಸತಿ ಅವಳದ್ದು ಏನಾದರೂ ವರ್ಕ್ ಇದ್ದರೆ ಮಾಡ್ಕೋತಾಳೆ. ನಾನು ಅದನ್ನು ನನಗೆ ಎಡಿಟಿಂಗಿಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿನೇ ಅವಳಿಗೆ ಐಪ್ಯಾಡ್ ಕೊಡ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಇವಾಗಲೇ ಬೇಡ, ನೋಡೋಣ, ಇನ್ನೂ ಡಿಗ್ರಿ ಫಸ್ಟ್ ಇಯರ್ ಅಲ್ವಾ, ಸೆಕೆಂಡ್ ಇಯರ್ 3rd ಇಯರ್ ಅವಳಿಗೆ ಅವಶ್ಯಕತೆ ಇದೆ ಅನಿಸಿದ್ರೆ ಕೊಡ್ಸೋಣ, ಸುಮ್ಮನೆ ಇವಾಗಲೇ ಏನಕ್ಕೆ ಕೊಡಿಸೋದು ಬೇಡ ಅಂತ ಹೇಳಿ ಅದು ಪ್ಲ್ಯಾನು ಡ್ರಾಪ್ ಮಾಡ್ಕೊಂಡ್ವಿ. ಸೊ ಆಮೇಲೆ ನಮಗೆ ಬಂದಿದ್ದ ಥಾಟ್ ಇದೆ, ಅವಳು ಹೆಂಗೂ ನಾವು 16th ಬರ್ತಡೇ ಮಾಡಿದಾಗ ಅವಳು ತುಂಬಾ ಖುಷಿ ಪಟ್ಟಿದ್ಲಲ್ವ. ಸೊ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು 18 ಗಿಫ್ಟ್ಸನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಸೊ ಅವಳು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಅವಳಿಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು, ಸೊ ಅದನ್ನೆಲ್ಲ ನಾವು ಅವಳಿಗೆ ಕೊಡಿಸ್ದಿರ ನಾನು ಹೋಲ್ಡ್ ಮಾಡಿದ್ದೆ. ಯಾಕಂದರೆ ಅವಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟರೆ ಖುಷಿ ಆಗುತ್ತೆ ಅಲ್ವಾ. ಯಾಕಂದ್ರೆ ನಮ್ದು ಏನಂದರೆ ಇವಾಗ ಕೆಲವೊಂದು ವಸ್ತುಗಳು ನಾವು ಕೇಳಿದ ತಕ್ಷಣ ಸಿಕ್ಬಿಟ್ರೆ ನಮ್ಗೆ ಆ ವ್ಯಾಲ್ಯೂ ಗೊತ್ತಿರಲ್ಲ ಆ ವಸ್ತುದು. ಸೊ ಅದು ಸ್ವಲ್ಪ ಟೈಮ್ ಹಿಡಿದಾಗ ಸಿಕ್ತು ಅಂತ ಹೇಳಿ, ಆ ಟೈಮ್ ಅಂದರೆ ಕೆಲವೊಂದು
ಈಗ ಅಂದ್ರೆ ಒಂದು 6 ತಿಂಗಳು ಇಲ್ಲ ಒಂದು ವರ್ಷ ಆದ್ಮೇಲೆ ತಗೊಂತೀವಿ ಅಂದ್ರೆ ಅದ್ರ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಬಟ್ ಅಟ್ಲೀಸ್ಟ್ 1 ಮಂತ್ 2 ತಿಂಗಳು ಆ ವಸ್ತುಗೋಸ್ಕರ ನಾವು ಕಾದ್ಬಿಟ್ಟು ತಗೊಂಡಿದೀವಿ ಅಂದ್ರೆ ಅದು ಒಂಥರ ಖುಷಿ ಚೆನ್ನಾಗಿರತ್ತೆ. ಸೊ ನಾನು ಅದನ್ನೇ ಪ್ಲಾನ್ ಮಾಡ್ಕೊಂಡು ಅವಳೇನೇನಾದ್ರೂ ಕೇಳ್ತಾ ಇದ್ರೆ ನಾನು ಅವಳಿಗೆ ಇವಾಗ ಕೊಡಿಸ್ತೀನಿ ಅವಾಗ ಕೊಡಿಸ್ತೀನಿ. ಅಮ್ಮ ಮಗಳಿಬ್ರು ಹಿಂಗ್ ಕುತ್ಕೊಂಡ್ಬಿಟ್ಟು ಇಷ್ಟು ಕಸ ಅನ್ಕೊಂಡ್ಬಿಟ್ಟಿದ್ದಾರೆ ಬಾಕ್ಸಸ್ ಎಲ್ಲ ಅಂತ ಅನ್ಕೊಂತಾ ಇರ್ತೀರೇನೋ. ಇದು ಆಕ್ಚುಲಿ ನಮ್ಮ ಪಾವನಿದು ಬರ್ತಡೇ ಇದೆ ಅಂತ ಹೇಳಿದ್ನಲ್ವಾ ನಾಳೆ. ನನ್ನ ತಂಗಿಗೋಸ್ಕರ ನಮ್ಮ ಲವ್ ಇಷ್ಟ. ಸೊ 18th ಬರ್ತಡೇ, ಹಾಗಾಗಿ 18 ಗಿಫ್ಟ್ಸ್ ನಾವು ಇನ್ನೂ ಜಾಸ್ತಿನೇ ಬರುತ್ತೆ. ಒಂದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಆಗುತ್ತೆ. ಸೊ ತುಂಬ ರಿಸರ್ಚ್ ಮಾಡಿ ಅಂದರೆ ಅವಳಿಗೆ ಏನೇನು ಅವಶ್ಯಕತೆ ಇತ್ತು ಅದನ್ನು ನಾವು ಪ್ಲ್ಯಾನ್ ಮಾಡಿ ತರಿಸಿದ್ದೀವಿ. ಸೊ ಫಸ್ಟು ಬಂದು ಇದು ಒಂದು ಬೂಟ್ಸ್ ಹೇಳಲೇಬೇಕು. ಇದು ಆ್ಯಕ್ಚುಲಿ ಕೆಲವೊಂದೆಲ್ಲ ನಾವು ಆನ್ಲೈನಲ್ಲಿ ತರಿಸಿದ್ರೆ ಕೆಲವೊಂದೆಲ್ಲ ಆಫ್ಲೈನಲ್ಲಿ ತಂದಿರೋದು. ಇದು ಆ್ಯಕ್ಚುಲಿ ಹನಿನೇ ತೊಗೊಬಂದಿದ್ಲು ಹೋಗಿ. ಅವಳು ತುಂಬ ದಿನದಿಂದ ಅಂದರೆ ಅವಳು ಕಾಲೇಜಿಗೆ ಸ್ಟಾರ್ಟ್ ಆದಾಗಿಂದ ಫುಟ್ವೇರ್ ಅಂತ ಏನಿದೆ ಅದನ್ನು ನಾನು ಕೊಡಿಸೇ ಇರಲಿಲ್ಲ. ಅಂದರೆ ನಮ್ಮ ಪಾವನಿ ಹೇಗಿತ್ತು ಅಂದರೆ ಅವಳಿಗೆ ಬರೀ ಶೂಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅವಳಿಗೆ. ಸೊ ಅವಳು ಯಾವಾಗಲೂ ಅಷ್ಟೇ ಶೂ ಅಂತ ಬರೀ ಶೂನೇ ತೊಗೋತಾ ಇದ್ಲು. ಬೇರೆ ಥರ ಯಾವುದೇ ಒಂದು ಅವಳು ಸ್ಯಾಂಡಲ್ಸ್ ಆಗಲಿ ಸ್ಲಿಪ್ಪರ್ ಏನೂ ಅವಳು ತೊಗೋತಾ ಇರಲಿಲ್ಲ. ಫ್ಲ್ಯಾಟ್ಸು ಹಿಲ್ಸ್ ಏನೂ ಇಲ್ಲ ಅವಳ ಹತ್ರ. ಸೊ ಈ BSc ಡಿಗ್ರಿ ಸ್ಟಾರ್ಟ್ ಆದಾಗಿಂದ ಅವಳು ಕೇಳ್ತಾನೆ ಇದ್ಲು ನನಗೆ, ಅಮ್ಮ ಅದು ತೊಗೋಬೇಕು ಅಂತ ಹೇಳಿ. ಸೊ ಅವಳು ಯಾವುದನ್ನೆಲ್ಲ ನನಗೂ ಶಾಪಿಂಗ್ ಹೋಗೋಕೆ ಆಗ್ತಾ ಇರಲಿಲ್ಲ. ಇಲ್ಲ ನಾನು ಫ್ರೀ ಇದ್ದಾಗ ಅವಳಿಲ್ಲ, ಅವಳು ಫ್ರೀ ಇದ್ದಾಗ ನಾನಿಲ್ಲ. ಮತ್ತು ಮಿಡಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಒಂದು ಬಂದುಬಿಟ್ಟು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಲು. ಸೊ ಫೈನಲಿ ನಾವೇ ಅವಳಿಗೆ ಅವಶ್ಯಕತೆ ಇರೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡು 18 ಗಿಫ್ಟ್ಸನ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಒಂದು ಬೂಟ್ಸನ್ನು ಹನಿನೇ ತೊಗೊಬಂದಿದ್ದಾಳೆ. ಸೊ ಬ್ಲ್ಯಾಕ್ ಕಲರ್ ಒಂದು ಮತ್ತು ಇದು ಬ್ರೌನ್ ಕಲರ್ ಹನಿನೇ ತೊಗೊಂಡು ಬಂದಿದ್ದು ಎರಡೂ. ಅದು ಒಂದು ಬ್ಲ್ಯಾಕು ಮತ್ತು ಇದು ಬ್ರೌನ್ ಕಲರನ್ನು ತೊಗೊಂಡು ಬಂದಿದ್ದಾಳೆ. ಹೋಗಿದ್ದು ಬ್ರೌನ್ ಬೇಕು, ಬ್ರೌನ್ ತೊಗೊಂಡು ಬರೋಣ ಅಂತ. ಬಟ್ ಈ ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊತೀನಲ್ವಾ ಅಂತ 2 ತೊಗೊಂಡು ಬಂದ್ವಿ. ಸೊ ಕೆಲವೊಂದು ಇಬ್ಬರೂ ಹಾಕ್ಕೊಂತಿರ್ತಾರೆ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇವೆರಡು ಬೂಟ್ಸ್ ಏನಿದೆ ಒಂದೇ ಇದರಲ್ಲಿ ಪ್ಯಾಕ್ ಮಾಡೋಣ. ಅಂದರೆ ಬಾಕ್ಸ್ 2 ಮಾಡಿದ್ರು ಒಂದೇ ಗಿಫ್ಟ್ ಥರ ಕನ್ಸಿಡರ್ ಮಾಡಿದ್ದೀವಿ ಇವೆರಡನ್ನ ನಾವು. ಸೊ ಫಸ್ಟು ನಾನು ಫುಟ್ವೇರ್ಸ್ ನಾವೇನೇನು ತೊಗೊಂಡು ಬಂದಿದ್ದೀವಿ ಅನ್ನೋದನ್ನು ತೋರಿಸ್ಬಿಡ್ತೀನಿ ಇಲ್ಲಿ. ಅದಾದಮೇಲೆ ಇನ್ನೂ ಕೆಲವೊಂದು ಈ ಥರ ಹಿಲ್ಸ್ ಅವಳು ಕೇಳ್ತಾ ಇದ್ಲು ನೋಡಿ. ಇದನ್ನು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಸೊ ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಆ್ಯಕ್ಚುಲಿ ನಾನು ಸುಮಾರು ಬುಕ್ ಮಾಡಿ ಕ್ವಾಲಿಟಿ ಯಾವುದ್ಯಾವ್ದು ಚೆನ್ನಾಗಿಲ್ಲ ಅದೆಲ್ಲ ರಿಟರ್ನ್ಗೆ ಹಾಕ್ತೆ. ಯಾವುದ್ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಇದರದ್ದು ಲಿಂಕನ್ನು ಬೇಕಾದರೆ ನಾನು ನಿಮಗೆ ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಇದು ಒಂದು. ಸೊ ಇದನ್ನು ಅವಳು ಅಂದರೆ ಅವಳು ಯಾವ್ಯಾವ ಥರ ಬೇಕು ಅನ್ನೋದೆಲ್ಲ ಅವಳು ಹೇಳಿದ್ಲಲ್ವ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಬುಕ್ ಮಾಡಿದ್ದೆ. ಸೊ ಇದು ಒಂದು. ಮತ್ತು ಇನ್ನೊಂದು ಮಾಡಿದ್ದೆ, ಇದು ಚೆನ್ನಾಗಿದೆ. ಸೊ ಇದು ಬಂದು ನಿಮಗೆ ಒಂಥರ ವೈನ್ ಕಲರಲ್ಲಿ ಬಂದಿದೆ. ಇದು ಈ 3 ಆನ್ಲೈನಲ್ಲೇ ಮಾಡಿದ್ದು. ಬರ್ಗೆಂಡಿನ ಇದು, ಸಾರಿ ನೋಡಿ ನಮಗೆ ಕನ್ಫ್ಯೂಸ್ ಆಯಿತು ಕಲರ್. ಬರ್ಗೆಂಡಿ ಕಲರ್ ಅಂತೆ. ಸೊ ಇದನ್ನು ನಾನು ಆನ್ಲೈನಲ್ಲೇ ಮಾಡಿದ್ದೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದನ್ನ ಮೀರಿ ಇನ್ನೂ ಟೋಟಲ್ ನಾನು 6 ಜೊತೆ ಮಾಡಿದ್ದೆ. ಅದರಲ್ಲಿ 3 ಜೊತೆ ನನಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ನನಗೆ ಕ್ವಾಲಿಟಿ ಇಶ್ಯೂ ಆಗ್ಬೋದು ಅಂತಲೇ ನಾನು ಟೋಟಲ್ 6 ಜೊತೆ ಮಾಡಿದ್ದೆ. ಸೊ ಇದರಲ್ಲಿ 3 ಜೊತೆ ನನಗೆ ಓಕೆ ಆಯಿತು, ಇಟ್ಟಿದ್ದೀನಿ. ಸೊ ಇದು ಒಂದು ಫುಟ್ವೇರ್. ಸೊ ಇವೆರಡು 1 ಗಿಫ್ಟ್ ಲೆಕ್ಕ, ಮತ್ತು ಇವು 3 1 ಗಿಫ್ಟ್ ಲೆಕ್ಕದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅವಳಿಗೆ. ಸೊ ಈಗ ಫುಟ್ವೇರ್ ಆಯಿತು. ಪ್ಯಾಕಿಂಗ್ ಸ್ಟಾರ್ಟ್ చేసి బాక్సెస్ చూసేసేసి ఇది బాక్స్ అయింది దించేసేది. సో దాని బాక్స్ యావది ఫుట్వేర్ది దానా. ಸೊ ಇದೊಂದು ಬಾಕ್ಸ್ ఉంది. ಈ ಬಾಕ್ಸಸ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ. ಸೊ ಇನ್ನು ನೆಕ್ಸ್ಟ್ ಬಂದು ಇದು ಒಂದು ಮೇಕಪ್ ಆರ್ಗನೈಸರ್ 2 ಆ್ಯಕ್ಚುಲಿ ಮಾಡಿದ್ದೀನಿ. ಇದು ಆನ್ಲೈನಲ್ಲೇ, ಇದರದ್ದು ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ. ಸೊ ಇವೆಲ್ಲ ಸ್ವಲ್ಪ ಈ ಬ್ರಷು ಇವೆಲ್ಲನೂ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಇದು ಒಂದನ್ನು ಮಾಡಿದೆ. ಮತ್ತು ಇದು ಒಂದು ಆ್ಯಕ್ಚುಲಿ ಅವಳು ನಮ್ಮ ಪಾವನಿದ ರೂಮಲ್ಲಿ ಹೇಗಿದೆ ಅಂದರೆ ನೀವು ನೋಡಿರ್ತೀರ. ಅವಳು ಸ್ಟಡಿ ಟೇಬಲ್ಲು ಅಂದರೆ ಅವಳಿಗೆ ಡ್ರೆಸ್ಸಿಂಗ್ ಬಂದಿರೋ ಬಂದಿರೋ ಅಂದರೆ ಡ್ರೆಸ್ಸಿಂಗ್ ಆರ್ಗನೈಸರ್ ಬಂದಿರೋ ಕಡೆ ಮಿರರ್ ಬಂದಿಲ್ಲ. ಅವಳಿಗೆ ಸ್ಟಡಿ ಟೇಬಲ್ ಹತ್ರ ಮಿರರ್ ಬಂದುಬಿಟ್ಟಿದೆ.
ಸೊ ಅಲ್ಲಿ ಪಾಪ ಅವಳೊಂದು ಡ್ರಾಯರಲ್ಲೆಲ್ಲ ಇಟ್ಕೊಂಡು ಅಲ್ಲಿ ಮಾಡ್ಕೊತಿರ್ತಾಳೆ. ಹಾಗಾಗಿ ಅವಳಿಗೆ ಒಂದು ಆರ್ಗನೈಸರ್ ಇರಲಿ ಅಲ್ಲಿ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು 2 ಆರ್ಗನೈಸರ್ನ ಬುಕ್ ಮಾಡಿದ್ದೀನಿ. ಇದು ಆನ್ಲೈನಲ್ಲೇ ಓಕೆ, ಈ ಅಮೌಂಟ್ಗೆ ವರ್ತ್ ಅಂತ ಹೇಳಿ ಅನ್ನಿಸ್ತು ನಮಗೆ. ಹಾಗಾಗಿ ನಾವು ಇದನ್ನು ಏನು ರಿಟರ್ನ್ ಕೊಡಲಿಲ್ಲ, ಇದನ್ನು ಇಟ್ಕೊಂಡಿದ್ದೀವಿ. ಸೊ ಇವೆರಡು ಸೇರಿ ಒಂದು ಗಿಫ್ಟ್ ಲೆಕ್ಕ. ಸೊ ಇದು ಟೋಟಲ್ ಈಗ 3 ಗಿಫ್ಟು ಆಯಿತು. 18 ಗಿಫ್ಟ್ಸಲ್ಲಿ ಈಗ 3 ಗಿಫ್ಟನ್ನು ನಾವು ಫೈನಲ್ ಮಾಡಿದ್ವಿ. ಮತ್ತು ಇದು ಒಂದು ಗಿಫ್ಟ್ ಆಗಲೇ ನನ್ನ ಮಗಳು ಎಲ್ಲ ಓಪನ್ ಮಾಡಿ ಅವಳು ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟಿದ್ದಾಳೆ. ಇದೊಂದು ವಾಲೆಟ್ ಒಂದನ್ನು ಕನ್ಸಿಡರ್ ಮಾಡಿದ್ವಿ. ಬಿಕಾಸ್ ಅವಳಿಗೆ ಇವಾಗ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಅವಳದು ಕೆಲವೊಂದು ಸ್ಟಫ್ ಏನಿರುತ್ತೆ ಎಲ್ಲ ಇಟ್ಕೊಬೇಕಲ್ವ, ಸ್ವಲ್ಪ ಅಮೌಂಟ್ ಎಲ್ಲ ಬೇಕು ಕಾಲೇಜ್. ಅವಳ ಹತ್ರ ಯಾವುದೇ ರೀತಿಯ ವಾಲೆಟ್ ಎಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ಒಂದು ವಾಲೆಟು ಇರಲಿ ಅಂತ ಹೇಳಿ ಇದು ಒಂದನ್ನು ನಾವು ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇದು ಒಂದನ್ನು ತೊಗೊಂಡ್ವಿ. ಫಾಸ್ಟ್ ಟ್ರ್ಯಾಕ್ ಅದೇನೋ ತೊಗೊಂಡಿರೋದು. ಸೊ ಇದು ಐ ಥಿಂಕ್ ಆನ್ಲೈನಾ ಆಫ್ಲೈನಾ ಕನ್ನ? ಇದು ಆನ್ಲೈನ್, ಅಮೆಝಾನ್. ಅಮೆಝಾನಲ್ಲೇ ಅಂತ ತಗೊಂಡಿದ್ದು. ಸೊ ಇದ್ರದ್ದು ಬೇಕಾದರೆ ನಾನು ಲಿಂಕ್ ಕೊಡ್ತೀನಿ. ಕೆಲವೊಂದು ಲಿಂಕ್ಸ್ ಇದೆ, ಕೆಲವೊಂದು ಇಲ್ಲ. ಸೊ ನೆಕ್ಸ್ಟ್ ಬಂದು ಇಯರಿಂಗ್ಸಲ್ಲಿ ನಾವು ಸುಮಾರು 3 ಥರ ತರಿಸಿದ್ದೀವಿ. ಅದರಲ್ಲಿ ಇದು ಒಂದು ಇಯರಿಂಗು. ಸೊ ಇದೆಲ್ಲ ಬಂದು ಸ್ವಲ್ಪ ವೆಸ್ಟರ್ನ್ ವೇರ್ಗೆ ಆಗೋ ಥರ, ಅಂದರೆ ಅವಳು ಈಗ ಜೀನ್ಸ್ ಎಲ್ಲ ಟಾಪ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾಳಲ್ಲ ವೆಸ್ಟರ್ನ್, ಆ ಟೈಪು ಆವಾಗ ಹಾಕ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಇದು ಒಂದು ಇಯರಿಂಗ್ಸ್ ಇದನ್ನು ತರಿಸ್ದೆ. ಚಿಕ್ಕದಾಗಿದೆ ಎಲ್ಲ ಸ್ಟಡ್ಸು, ಚೆನ್ನಾಗಿದೆ. ಬಟ್ ಐ ಥಿಂಕ್ ಇದನ್ನು ಅಮೆಝಾನಲ್ಲೇ ಅನಿಸುತ್ತೆ ನಾವು ತರಿಸಿದ್ದು. ಸೊ ಇದು ಒಂದು ಗಿಫ್ಟ್ ಲೆಕ್ಕದಲ್ಲಿ ನಾವು ತರಿಸಿದ್ದೀವಿ. ಅದಾದಮೇಲೆ ಇನ್ನೇನು, ಇಯರಿಂಗ್ಸು ಇನ್ನೂ ಒಂದಿದೆ. ಇದು ಬಾಕ್ಸಿಗೆ ನಾವು ಇವಾಗ ಎಲ್ಲ ಹಾಕಬೇಕು ಈ ಬಾಕ್ಸು. ಸೊ ಇವೆಲ್ಲ ಬಂದು ನಾನು ಇಂಡೋ ವೆಸ್ಟರ್ನ್ ಟೈಪಲ್ಲಿ ಇಯರಿಂಗ್ಸ್ನ ತರಿಸಿದ್ದೀನಿ. ಅಂದರೆ ಈ ಥರ ಜುಮ್ಕಾಸ್ ಎಲ್ಲ ಬರುತ್ತೆ ನೋಡಿ, ಇಂಡೋ ವೆಸ್ಟರ್ನ್ಗೆ ಹಾಕ್ಕೊಳ್ಳೋಕ್ಕೆ ಅಂತ ಸಿಲ್ವರ್ ಕಲರಲ್ಲಿ ಬರುತ್ತಲ್ವ. ಸೊ ಇದು ಒಂದು ಟೈಪ್ ಇಯರಿಂಗ್ಸ್. ಸೊ ಇವ್ರೇನು ಮಾಡಿದ್ದಾರೆ ಅಂದರೆ ಅದು ನೀಟಾಗಿ ಅದರಲ್ಲೇ ಬಂದಿತ್ತು, ಬಟ್ ಇವ್ರು ಈ ಥರ ಬಾಕ್ಸ್ ಖಾಲಿ ಕೊಟ್ಬಿಟ್ಟು ಈ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಈಗೆಲ್ಲ ನಾವೇ ತೆಗೆದು ಓಪನ್ ಮಾಡಿ ಎಲ್ಲ ಅದಕ್ಕೆ ಹಾಕಿಡಬೇಕು. ಮೇ ಬಿ ಹಂಗೆ ಕೊಟ್ಟರೆ ಆಯಿತು, ಆಮೇಲೆ ಅವಳೇ ಫ್ರೀಯಾಗಿ ಹಾಕೋತಾಳೇನೋ. ಎಲ್ಲ ಒಂದು ಸುಮಾರು ಒಂದು 10 ಜೊತೆ ಮೇಲೇ ಬಂದಿದೆ. ಇದು ಆನ್ಲೈನಲ್ಲೇ ತರಿಸಿದ್ದು. ಸೊ ಎಲ್ಲ ಈ ಥರ ಇಯರಿಂಗ್ಸ್. ಇದು ಒಂದು ಸೆಟ್. ಬಟ್ ನಾವು ಇದನ್ನು ಒಟ್ಟಿಗೆ ಕೊಡಲ್ಲ, ಸಪ್ರೇಟ್ ಕೊಡ್ತೀವಿ. ಬಿಕಾಸ್ ಏನಕ್ಕೆ ಅಂದರೆ ಅದು ಬಂದು ವೆಸ್ಟರ್ನ್ ಲೆಕ್ಕ ಬರುತ್ತೆ, ಇದು ಇಂಡೋ ವೆಸ್ಟರ್ನ್ ಇಯರಿಂಗ್ಸ್ ಆಗುತ್ತಲ್ವ. ಸೊ ಇದನ್ನು ಒಂದು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಮತ್ತು ಇಯರಿಂಗ್ಸಲ್ಲೇ ಇನ್ನೂ ಸುಮಾರು ಥರ ತರಿಸಿದ್ದೀವಿ ನಾವು. ಸೊ ಅದೆಲ್ಲ ಒಂದು ಸೆಟ್ ಆಫ್ ಇದರಲ್ಲಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಇದೆ ಇಂಡೋ ವೆಸ್ಟರ್ನ್, ಇದಕ್ಕೆ ಮ್ಯಾಚ್ ಆಗೋ ಥರ 2 ಬ್ಯಾಂಗಲ್ಸ್ನೂ ತರಿಸಿದ್ದೀನಿ. ಆ್ಯಕ್ಚುಲಿ ಹನಿ ಏನು ಅಷ್ಟು ಲೈಕ್ ಮಾಡಲ್ಲ ಬ್ಯಾಂಗಲ್ಸ್ ಹಾಕ್ಕೊಳ್ಳೋಕ್ಕೆ, ಬಟ್ ಪಾವನಿ ಯಾವಾಗಾದರೂ ಒಂದೊಂದ್ಸತಿ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾಳೆ ಬ್ಯಾಂಗಲ್ಸ್ನ. ಹಂಗಾಗಿ 1-2 ಬ್ಯಾಂಗಲ್ಸ್ ನಾನು ತರಿಸಿದ್ದೀನಿ. ಇವೆಲ್ಲ ಒಂದೇ ಗಿಫ್ಟ್ ಲೆಕ್ಕದಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋ ಥರ. ಅದಾದಮೇಲೆ ಇದು ಒಂದು ಇಯರಿಂಗ್ಸು ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ದೊಡ್ಡದಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಒಂದನ್ನು ಬುಕ್ ಮಾಡಿದೆ. ನಿಜವಾಗ್ಲೂ ತುಂಬ ತಲೆ ಕೆಡಿಸ್ಕೊಂಡು ಬುಕ್ಕಿಂಗ್ ಮಾಡಿದ್ದೀನಿ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಇದು ಇಯರಿಂಗ್ಸು. ಸೊ ಇದು ಒಂದನ್ನು ಮಾಡಿದೆ. ಇವೆಲ್ಲ ಒಂದೇ ಸೆಟ್ ಆಫ್ ಇದರಲ್ಲಿ ಹಾಕ್ತೀನಿ. ಮತ್ತು ಇದು ಅಷ್ಟೇ, ಇದು ಇಯರಿಂಗ್ಸೇ ಜಾಸ್ತಿ ತೊಗೊಂಡಿರೋದು. ಯಾಕಂದರೆ ನಮ್ಮ ಪಾವನಿ ಡೈಲಿ ಇಯರಿಂಗ್ಸು ಚೇಂಜ್ ಮಾಡಿ ಹಾಕ್ಕೋತಾಳೆ. ಪ್ಲಸ್ ಅದರಲ್ಲಿ ಹನಿನೂ ಬೇರೆ ಅವಳು ಯೂಸ್ ಮಾಡ್ತಾಳೆ. ನಮ್ಮ ಮನೇಲಿ ಹೇಗೆ ಅಂದರೆ ಒಂದು ತೊಗೊಂಡ್ರೆ ಇಬ್ಬರೂ ಎಕ್ಸ್ಚೇಂಜ್ ಮಾಡಿ ಹಾಕೋತಾ ಇರ್ತಾರೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇವೆಲ್ಲ ಒಂದೇ ಗಿಫ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇದೆಲ್ಲ ಸಪ್ರೇಟಾಗಿ ಏನು ಕೊಡೋದು ಆ ಥರ ಏನು ಮಾಡಲ್ಲ. ಇವಾಗ ಇಯರಿಂಗ್ಸ್ ಏನಿತ್ತು ಇಂಡೋ ವೆಸ್ಟರ್ನ್ದು, ಇದು ಮತ್ತು ಇದು ಮಾತ್ರ ಸಪ್ರೇಟ್ ಪ್ಯಾಕ್ ಆಗುತ್ತೆ. ಇವೆಲ್ಲ ಒಟ್ಟಿಗೆ ಒಂದೇ ಪ್ಯಾಕಲ್ಲಿ ಬಳೆ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಇದು ಎಲ್ಲ ಒಟ್ಟಿಗೆ ಒಂದು ಗಿಫ್ಟ್ ಲೆಕ್ಕದಲ್ಲಿ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಒಂದೇ ಇದರಲ್ಲಿ ಬರುತ್ತೆ. ಬ್ಯಾಂಗಲ್ಸ್ ಬೇರೆ ಅಮ್ಮ. ಸೊ ಅದಾದಮೇಲೆ ನೆಕ್ಸ್ಟು ಓಪನೇ ಇಲ್ಲ, ಚೆಕ್ಸೇ ಇಲ್ಲ ಇಲ್ಲಿ. ಇದು ಬಂದು ಏమంటాರ ನೀವು, ಸಿಸರ್ ಇಡ
ಇನ್ನು ಇವೆಲ್ಲ ಬಂದು ಕ್ಲಿಪ್ಸು. ಆ್ಯಕ್ಚುಲಿ ಅವಳು ಸ್ವಲ್ಪ ಜಾಸ್ತಿ ಫ್ರೀ ಏರ್ಸೇ ಬಿಡೋದು. ಈ ಕ್ಲಿಪ್ಸ್ ಎಲ್ಲ ಹಾಕ್ಕೊಳ್ಳೋದು ಅಂದರೆ ಅವಳು ಸ್ವಲ್ಪ ರಿಬ್ಬನ್ಸ್ ಹಾಕ್ಕೊಳ್ಳೋದು ಜಾಸ್ತಿ. ಬಟ್ ಏನಂದರೆ ಸಮ್ಟೈಮ್ಸ್ ಅವಳು ಎಲ್ಲ ಕೂದಲನ್ನ ಎತ್ತಿ ಬಂದ್ ಥರ ಮಾಡ್ಕೊಂಡು ಹಾಕ್ಕೋತಾಳೆ. ಚೆನ್ನಾಗಿ ಮಾಡ್ಕೋತಾ ಇರ್ತಾಳೆ ಹೇರ್ ಸ್ಟೈಲ್ಸ್. ಅದಕ್ಕೆ ಈ ಥರದ್ದೆಲ್ಲ ಅವಳಿಗೆ ಬೇಕಾಗತ್ತೆ ಅಂದ್ಬಿಟ್ಟು ಇವೆಲ್ಲ ಒಂದು ಸೆಟ್ ಆಫ್ ತರಿಸಿದ್ದೀನಿ. ಸೊ ಚೆನ್ನಾಗಿದೆ ಎಲ್ಲಾನು. ಇವೆಲ್ಲನೂ ಸೇರಿ ಒಂದು ಗಿಫ್ಟ್ ಲೆಕ್ಕದಲ್ಲಿ. ಹೆಣ್ಮಕ್ಳಿಗಂದ್ರೆ ನಮ್ಗೆ ಎಷ್ಟು ಆಪ್ಷನ್ ಸಿಗುತ್ತೆ ಅಲ್ವಾ, ಏನಾದರೂ ನಾವು ಗಿಫ್ಟನ್ನು ಕೊಡಬೇಕು ಅಂತಂದರೆ. ಇದೊಂದು ಆಯಿತಾ. ನೀನು ಬಾಕ್ಸಸ್ಸು ಯಾವ್ಯಾವ್ದಿದೆ ನೋಡಿಕೊಂಡು ನೀನು ಪ್ಯಾಕ್ ಮಾಡಬೇಕಾಗತ್ತೆ. ಸೊ ಇದು ಆನ್ಲೈನಲ್ಲೇ ತರಿಸಿರೋದು. ಒಂದು ಸ್ಕರ್ಟ್ ಕೇಳ್ತಾ ಇದ್ಲು, ಫ್ಲೋರಲ್ ಸ್ಕರ್ಟ್ ಒಂದು ಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದು ಸ್ಕರ್ಟ್. ಅಂದರೆ ನಮಗೆ ಇಷ್ಟ ಆಗಿದ್ದು ಇದು. ತುಂಬ ನೋಡಿದ್ವಿ, ಬಟ್ ಇನ್ನೊಂದು ಏನಂದರೆ ಇದನ್ನು ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ವಿ ನಾವು. ಹಾಗಾಗಿ ನಮಗೆ ಒನ್ ಡೇ ಇವತ್ತಿಗೆ ಡೆಲಿವರಿ ಬರೋ ಥರ ಇರಬೇಕಿತ್ತು. ಯಾಕಂದರೆ ನಾಳೆ ಬರ್ತಡೇ ಅಂದರೆ ನಾವು ಪ್ಯಾಕಿಂಗ್ ಮಾಡೋಕ್ಕೆ ನಮಗೆ ಬೇಕು. ಇನ್ನೊಂದೆರಡು ಸ್ಕರ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಬಟ್ ಅದೆಲ್ಲಾನು ಇನ್ನೂ 3-4 ಡೇಸ್ ಆದಮೇಲೆ ಡೆಲಿವರಿ ತೋರಿಸ್ತಾ ಇತ್ತು. ಸೊ ಅವಾಗ ಬಂದರೆ ಏನು ಯೂಸ್ ಇಲ್ಲ ಅಂತ ಹೇಳಿ ನಾವು ಇದು ಚೆನ್ನಾಗಿತ್ತು ನೋಡಿದ್ರಲ್ಲಿ, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ವಿ. ಮತ್ತು ಇದು ಬಂದು ಅವಳದು ಬಾಸ್ಕೆಟ್ಬಾಲ್ಗೆ ಹೋಗ್ತಾಳಲ್ವ, ಸೊ ಅದು ಶಾರ್ಟ್ಸ್. ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು ವ್ಲಾಗ್ ಹಾಕಿದ್ದೆ, ಅವಳಿಗೆ ನಾವು ಡೆಕಾಥ್ಲನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಶಾರ್ಟ್ಸ್ನ ಕೊಡಿಸಿದ್ವಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಪಾಪ ಅವಳು ಸುಮಾರು ಒಂದು ಕ್ಲಾಸಿಗೆ ಸೇರ್ಕೊಂಡಾಗಿದ್ದ ಅವ್ರ ಪಪ್ಪನ ಶಾರ್ಟ್ಸ್ ಅಂತ ಕೇಳ್ತಾನೆ ಇದ್ಲು. ಅವ್ರ ಪಪ್ಪ ಇವತ್ತು ನಾಳೆ ನನಗೆ ಫ್ರೀ ಇಲ್ಲ ಅಂತ ಇದ್ರು. ಹಾಗಾಗಿ ನಾನು ಅದು ಒಂದು ಐಡಿಯಾ ಮಾಡ್ಕೊಂಡು ಇದನ್ನ ಬುಕ್ ಮಾಡಿಬಿಟ್ಟಿದ್ದೆ. ಬಟ್ ಆಮೇಲೆ ಅವಳು ಹಠ ಮಾಡಿಬಿಟ್ಲು ತುಂಬ. ಆದರೆ ನಾನು ತುಂಬ ಟ್ರೈ ಮಾಡಿದೆ ಅವಳು ತಗೋಬಾರ್ದು ಅಂತ ಹೇಳಿ. ಬಟ್ ಆದ್ರೂ ಅವಳು ತೊಗೊಂಡ್ಬಿಟ್ಲು. ಇನ್ನೂ ತುಂಬ ಮಾತಾಡಿದ್ದೀನಿ ಅಂದರೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ ಅಂತ ಸುಮ್ಮನೆ ಆದೆ. ಸೊ ಇರಲಿ ಬಿಡು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಈಗಲೇ ಓಪನ್ ಮಾಡಿ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. 2 ಸೆಟ್ ಆಫ್ 2 ಶಾರ್ಟ್ಸ್ ಇತ್ತು. ಇದು ಅಷ್ಟೇ ನಾನು ಆನ್ಲೈನಲ್ಲೇ ತರಿಸಿದ್ದು. ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಈ ಥರ 2 ಶಾರ್ಟ್ಸ್ ಅಂದರೆ ಒಳಗಡೆ ಬಂದು ಟೈಟ್ಸ್ ಥರ ಬರತ್ತೆ. ಈ ಥರ ಟೈಟ್ಸ್ ಬರತ್ತೆ, ಮೇಲ್ಗಡೆ ಈ ಥರ ಬಂದಿರತ್ತೆ. ಸೊ ಇದು ಸೆಟ್ ಆಫ್ 2 ಶಾರ್ಟ್ಸು. ಇದು ಮತ್ತು ಆ ಮಿಡ್ಡಿ ಏನಿದೆ ಒಂದೇ ಇದರಲ್ಲಿ ಪ್ಯಾಕ್ ಮಾಡಿಬಿಡ್ತೀವಿ. ಸೊ ಕ್ಲಾತ್ ಬಟ್ಟೆ ಲೆಕ್ಕದಲ್ಲಿ ಇವೆರಡನ್ನೂ ಒಂದರಲ್ಲೇ ಪ್ಯಾಕಿಂಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಇದು ಪ್ಯಾಕಿಂಗ್ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಟೋಟಲ್ ಎಷ್ಟು 18 ಗಿಫ್ಟ್ಸ್. ಆ್ಯಕ್ಚುಲಿ ಇನ್ನೂ ಒಂದು ಗಿಫ್ಟ್ ಬರಬೇಕು. ಇವತ್ತು ಬರುತ್ತಾನೆ ಅದು. ಇನ್ನೂ ಒಂದು ಬರಬೇಕು ನಮಗೆ. ಅವಳು ಕಾಲೇಜಿಂದ ಬರೋ ಒಳಗಡೆ ಆ ಗಿಫ್ಟು ಅದು ಬಂದುಬಿಟ್ರೆ ಪಾರ್ಸಲ್ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಅದನ್ನು ಪ್ಯಾಕ್ ಮಾಡಬೇಕು. ಈಗ ಅವಳು ಬರೋ ಅಷ್ಟೊತ್ತಿಗೆ ನಾವು ಇದೆಲ್ಲ ಪ್ಯಾಕ್ ಮಾಡಿ ಔಚಿಡಬೇಕು. ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇದು ಒಂದು ಆಯಿತಾ. ಅದಾದಮೇಲೆ ಇನ್ನು ನೆಕ್ಸ್ಟ್ ಇದು ಒನ್ ಆಫ್ ನಮ್ಮ ಪಾವನಿ ಫೇವ್ರೇಟು. ಮತ್ತು ಈ ನಮಗೆ ಎಲ್ಲ ಬಜೆಟ್ಗಿಂತ ಇದು ಹೆವಿ ಆಯಿತು ಸಿಕ್ಕಾಪಟ್ಟೆ. ಇದೇನಾಗಿತ್ತು ಅಂದರೆ ಪಾವನಿ ಸ್ವಲ್ಪ ಅದೇ ಮೇಕಪ್ ಪ್ರಾಡಕ್ಟ್ಸ್ ಇದೆಲ್ಲ ನಾನು ಲಾಸ್ಟ್ ಟೈಮ್ ಅವಳು ಬರ್ತಡೇ ಟೈಮಲ್ಲೇ ಕೊಡಿಸಿದ್ದೆ. ಅಂದರೆ ನಾನು ಅಷ್ಟೊಂದು ಕೊಡಿಸಿರ್ಲಿಲ್ಲ, ಸುಮ್ಮನೆ ಮಿನಿಮಲ್ ಆಗಿ ಒಂದು ಸ್ವಲ್ಪ ಕೊಡಿಸಿದ್ದೆ ಅಷ್ಟೇ. ಅವಳ ಹತ್ರ ಎಲ್ಲ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಆಲ್ ಖಾಲಿ ಆಗಿತ್ತು. ಅವಳು ಕೇಳ್ತಾನೆ ಇದ್ಲು. ಪ್ಲಸ್ ಆ ಸ್ಕಿನ್ ಕೇರು ಇದೆ ಮತ್ತು ಮೇಕಪ್ ಪ್ರಾಡಕ್ಟ್ಸು ಇದೆ. ಕೇಳ್ತಾನೆ ಇದ್ಲು. ನಾನು ಆಯಿತು ಕೊಡಿಸ್ತೀನಿ ಅಂತ ಹೇಳಿ ಅವಳೇನು ಮಾಡಿದ್ದಾಳೆ, ಫುಲ್ಲು ಕಾಟ್ಕಾಕಿ ಇಟ್ಟಿದ್ಲು. ಅಂದರೆ ಅವಳಿಗೆ ಯಾವ್ದು ಬೇಕು ಎಲ್ಲನೂ ಹಾಕಿಟ್ಟಿದ್ಲು. ಮತ್ತು ನಮ್ಗೆ ಅವಳು ಫೋನ್ ಸಿಗ್ತಾ ಇರಲಿಲ್ಲ ಎನಿ ಟೈಮ್. ಯಾಕಂದರೆ ಸಿಗ್ತಿರ್ಲಿಲ್ಲ ಅಂತಂದರೆ ನೈಟ್ ಸಿಗೋದು ನನಗೆ ಫೋನು. ಬಟ್ ಆ ಟೈಮಲ್ಲಿ ನಾನು ಮರ್ತೋಗ್ಬಿಡ್ತಾ ಇದ್ದೆ. ಇನ್ನು ಡೇ ಟೈಮಲ್ಲಿ ಬ್ಯುಸಿಲಿ ನನಗೂ ಗೊತ್ತಾಗ್ತಾನೆ ಇರಲಿಲ್ಲ. ಇನ್ನು ಸಂಜೆ ಬಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಡೋಳು, ಫೋನು ಎತ್ಕೊಂಡು ಹೋಗ್ಬಿಡೋಳು. ಆಮೇಲೆ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಅಲಾರಾಮ್ ಅಂದರೆ ರಿಮೈಂಡರ್ ಇಟ್ಕೊಂಡಿದ್ದೀನಿ ಅವಳು ಫೋನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಬುಕ್ ಮಾಡಿದ್ದು. ಸೊ ಇದರಲ್ಲಿ ಏನೇನು ಮಾಡಿದ್ದೀವಿ ಅಂದರೆ ಎಲ್ಲ ಥರನೂ ಇದೆ. ಲೈಕ್ ಮಸ್ಕಾರಾಸ್ ಆಗಿರ್ಬೋದು, ಮತ್ತು ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಫೌಂಡೇಶನ್ನು, ಮತ್ತು ಹಾಗೇನೇನೋ ಮಿಸ್ಟ್ ಅಂತೆ ಇದಿದೆ.
ಇದು ಬಂದು ವಾಟರ್ ಕ್ಲೆನ್ಸಿಂಗ್ ವಾಟರು, ಅಂದರೆ ಮೇಕಪ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದು ಮೇಕಪ್ ಪ್ರಾಡಕ್ಟ್ಸು. ಸೊ ನನ್ನ ಮಗಳಿಗೆ ಇಷ್ಟು ಹೆವಿಯಾಗಿ ಇಷ್ಟು ಕಾಸ್ಟ್ಲಿ ಆಗಿರುವಂಥ ಮೇಕಪ್ ಪ್ರಾಡಕ್ಟ್ ನಾನು ಇದೇ ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು. ಇದಕ್ಕಿಂತ ಮುಂಚೆ ಅಷ್ಟೊಂದು ನಾನು ಅವಳು ಮೇಕಪ್ ಮಾಡ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಸೊ ಇವಾಗ ಓಕೆ 18 ಆಗಿದ್ದಾಳಲ್ವಾ ಅಂತ ಹೇಳಿ ಡಿಗ್ರಿಗೆ ಹೋಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕೊಡಿಸ್ತಾ ಇದ್ದೀನಿ. ಎಲ್ಲ ಬ್ರ್ಯಾಂಡೆಡೇ ತೊಗೊಂಡಿರೋದು, ಯಾಕಂದರೆ ನಮ್ಮ ಸ್ಕಿನ್ ಅಲ್ವಾ, ಸ್ಕಿನ್ ಮೇಲೆ ಸ್ವಲ್ಪ ಜಾಸ್ತಿ ನಾವು ಇದು ಮಾಡಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲ ನೋಡಿ ನೋಡಿ ನಾವು ಚೆನ್ನಾಗಿರೋದು. ಅಂದರೆ ಅವಳು ನಮ್ಮ ಪಾವನಿ ಅಂತೂ ತುಂಬ ಪರ್ಟಿಕ್ಯುಲರು, ಅದಕ್ಕೋಸ್ಕರ ಅವಳು ಅಂಥ ಇಂಥದ್ದಂತೂ ಯಾವುದು ಮಾಡೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಮಾಡ್ಕೊಂಡು ತೊಗೊಂಡಿದ್ದಾಳೆ. ಪ್ರತಿಯೊಂದು ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಮತ್ತು ಮಸ್ಕಾರಾಸೇ ಒಂದು 2-3 ಥರ ಮಾಡಿದ್ಲು, ಅದು ಎಲ್ಲ ತೊಗೊಂಡಿದ್ದೀವಿ. ಮತ್ತು ಏನೋ ಗ್ಲಾಸ್ ಬಾಂಬ್ ಅಂತೆ, ಏನಿದು ಗ್ಲಾಸ್ ಬಾಂಬ್ ಅಂದರೆ ಲಿಪ್ ಲೈನರಾ? ಓಕೆ, ಲಿಪ್ ಗ್ಲಾಸಾ? ಓಕೆ. ಮತ್ತು ಕೆಲವೊಂದು ಸ್ಕಿನ್ ಕೇರ್ಸು ಇದೆ, ಮತ್ತು ಹಾಗೆ ಕಾಜಲ್ಲು, ಮಾರ್ಸದು ಏನಿದು ಮಾರ್ಸ್ ತರಿಸಿರೋದು ನೀನು? ಹಾಂ, ಐಲೈನರು, ಲಿಪ್ಸ್ಟಿಕ್ಕೇ ನೋಡಿ, ಮ್ಯಾಟ್ ಲಿಪ್ಸ್ಟಿಕ್ಕು, ಮತ್ತು ಕೆಲವೊಂದು ಅವಳದು ಇದೆಲ್ಲ ಅವಳದು ಸ್ಕಿನ್ ಕೇರು, ರೆಗ್ಯುಲರಾಗಿ ಅವಳು ಯೂಸ್ ಮಾಡ್ತಿರ್ತಾಳಲ್ವ, ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಇದು. ಅದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಕೇಳ್ತಾನೆ ಇದ್ಲು ನನ್ನ, ಸರಿ ಇವತ್ತು ನಾಳೆ ಅಂತಿದ್ದೆ. ಮತ್ತು ಮ್ಯಾಕಲ್ಲಿ ಲಿಪ್ಸ್ಟಿಕ್ನ ಇದೇ ನಮಗೆ ತುಂಬ ಕಾಸ್ಟ್ಲಿ ಬಿದ್ದಿದ್ದು ಈ ಒಂದು ಪ್ರಾಡಕ್ಟ್ಸೇ. ಮತ್ತು ಹಾಗೆ ಒಂದು ಬ್ರಷ್ ಸೆಟ್ಟನ್ನು ಸಹ ಕೊಡಿಸಿದ್ದೀವಿ. ಇತ್ತು ಅವಳ ಹತ್ರ, ಬಟ್ ಅದು ಅಷ್ಟು ಕ್ವಾಲಿಟಿ ಇರಲಿಲ್ಲ. ಸೊ ಸ್ವಲ್ಪ ಚೆನ್ನಾಗಿರೋದೇ ಕೊಡಿಸ್ಬಿಡೋಣ ಅಂತ ಹೇಳಿ ಒಂದು ಬ್ರಷ್ ಸೆಟ್ಟು. ಮತ್ತು ಇದು ಬಂದು ನೇಲ್ ಪೇಂಟ್. ನಾನು ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ತಂದು ಕೊಟ್ಟಿದ್ದೆ. ಅವಳು ಸ್ವಲ್ಪ ನೇಲ್ ಪೇಂಟ್ ಇಂಟ್ರೆಸ್ಟ್ ಜಾಸ್ತಿ ನಮ್ಮ ಪಾವನಿಗೆ, ಮತ್ತು ಅವಳು ಸ್ವಲ್ಪ ಡಾರ್ಕರ್ ಶೇಡ್ಸ್ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಅದನ್ನು ಸಹ ನಾವು ಪ್ಲ್ಯಾನ್ ಮಾಡಿದ್ವಿ, ಕೊಡ್ಸೋಣ. ಖಾಲಿ ಆಗಿಬಿಟ್ಟಿತ್ತು, ಇನ್ನೂ ನಾನು ಚಿಕ್ಕಪೇಟೆಗೆ ಹೋಗಿಲ್ಲ, ಹೋಗಬೇಕು. ಆವಾಗ ಫುಲ್ ಇದೊಂದು ತಗೊಂಬಂದ್ಬಿಡ್ತೀನಿ. ಇದೇ ನಾನು ಸ್ಮಾಲ್. ನಿಜವಾಗ್ಲೂ ಏನೇನು ಪ್ರಾಡಕ್ಟ್ಸ್ ಇದೆ ಅಂತಂದರೆ ಯಪ್ಪ, ನನಗಂತೂ ಇದೇನು ತುಂಬ ಕ್ಯೂಟಾಗಿದೆ. ಅನ್ನಿ, ಇದು ತೆಪ್ಪಿಚಿಂಡೆದ ಫ್ರೀ వచ్చింది. ಅದು ಫ್ರೀ ನನಗೆ, ಅದು ಫ್ರೀ ಅಂತೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಬ್ಯಾಕ್ ಚಾರ್ಮ್ ಇದಾ? ಅದು ನನಗೇನೆ. ನಿನಗ ಇದು? ನನಗೆ. ಏನಕ್ಕೆ ನಿನಗೆ? ಅವಳದಲ್ಲ, ಅವಳಿಗೆ ಅಂತ. ಮತ್ತೆ ಇದೇನೋ ಬಂದಿದೆ, ಅದು ರೈನ್ ಕೋಟ್. ಅದು ಅವಳು ರೈನ್ ಕೋಟ್. ರೈನ್ ಕೋಟ್ ಫ್ರೀ. ಓಕೆ ಓಕೆ. ಇದನ್ನ ತರಿಸ್ಕೊಂಡಿರೋದಕ್ಕೆ ಅವೆರಡು ಫ್ರೀ ಅಂತೆ. ಇದೇನೋ ರೈನ್ ಕೋಟ್ ಅಂತೆ. ಸೊ ಇದು ಒಂದು ಬಂದಿದೆ, ಫ್ರೀ ಆಗಿ ಬಂದಿದೆಯಂತೆ. ನಾನು ಅದೇ ಏನಪ್ಪ ರೈನ್ ಕೋಟ್ ಬೇರೆ ತರಿಸ್ಬಿಟ್ಟಿದ್ದಾಳೆ ನನ್ನ ಮಗಳು, ಯೋಚನೆ ಮಾಡಿ ಅಂತ ಖುಷಿ ಆಯಿತು. ನೋಡಿದ್ರೆ ಅವ್ರು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ಇಷ್ಟು ಪ್ರಾಡಕ್ಟ್ಸಲ್ಲೇ ನಮಗೆ ಒಂದು 5-6 ಗಿಫ್ಟ್ ಥರ ಆಗುತ್ತೆ. ಲೈಕ್ ಐಲೈನರು, ಮಸ್ಕಾರ, ಐಗೆ ಏನೇನು ಯೂಸ್ ಮಾಡ್ತೀವೋ ಅದೇ ಒಂದು ಸಪ್ರೇಟಾಗಿ ಪ್ಯಾಕ್ ಮಾಡೋಣ ಅಂತ ಹೇಳಿ. ಮತ್ತು ಲಿಪ್ಸ್ಟಿಕ್ಕು ಏನೇನು ಬರುತ್ತೆ ಅದು ಸಪ್ರೇಟು. ಹಾಗೆಯೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ರೆಗ್ಯುಲರಾಗಿ ಅವಳು ಯೂಸ್ ಮಾಡ್ತಾಳಲ್ಲ, ಸ್ಕಿನ್ ಕೇರೇ ಸಪ್ರೇಟಾಗಿ ಮಾಡ್ತೀವಿ. ಆಮೇಲೆ ಈ ನೇಲ್ ಪೇಂಟು ಇವೆಲ್ಲ ಸಪ್ರೇಟ್ ಬರುತ್ತೆ. ಲೈಕ್ ಆ ಥರ ಮಾಡ್ಕೊಂಡಿದ್ದೀವಿ ನಾವು. ಬ್ಲಷ್ಷು ಮತ್ತು ಈ ಕನ್ಸೀಲರು, ಫೌಂಡೇಶನ್ನು, ಕಾಂಪ್ಯಾಕ್ಟ್ ಇವೆಲ್ಲ ಒಂದು ಬಾಕ್ಸ್ಗೆ ಹೋಗುತ್ತೆ. ಸೊ ಆ ಥರ ಡಿಫ್ರೆಂಟ್ ಸಗ್ರಿಗೇಟ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡೋದ್ರಿಂದ ಇದರಲ್ಲೇ ನಮಗೊಂದು 4 ಗಿಫ್ಟ್ಸ್ ಅನ್ನೋದು ಇಲ್ಲೇ ಬರುತ್ತೆ. ಸೊ ನನಗೆ ಹೇಳಿದ್ದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಒಂದ್ಸತಿ ಪ್ಯಾಕಿಂಗ್ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ನಾವು ಎಷ್ಟು. ನಮ್ಮ ಲೆಕ್ಕದಲ್ಲಿ ಎಲ್ಲ 18 ಆಗೋಗಿದೆ, ಇನ್ನು ಒಂದು ಬರಬೇಕು. ಈಗ 17 ಇಲ್ಲಿದೆ, ಇನ್ನು ಒಂದು ಬರಬೇಕು. ಸೊ 18 ಆಗುತ್ತೆ. ಇನ್ನು ಇವೆಲ್ಲ ಬಾಕ್ಸಸ್ಸು. ಸೊ ಅದಕ್ಕೇನೆ ನಾನು ಈ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದಕ್ಕೆ ಮೇಕಪ್ ಆರ್ಗನೈಸರ್ ತರಿಸಿದ್ದು. ಎಲ್ಲಾನು ಒಂಥರ ಪ್ಲ್ಯಾನ್ ಮಾಡಿ ಇದು ಮಾಡಿಸ್ದೆ. ಮತ್ತು ಇದು ಒಂದು ಬಂದು ಶೂ ರ್ಯಾಕ್, ಅವಳ ರೂಮಲ್ಲಿ ಇಟ್ಕೊಳ್ಳೋ ಥರ ಶೂ ರ್ಯಾಕ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ನಾಳೆ ಅವಳು ಓಪನ್ ಮಾಡ್ತಾಳಲ್ವ, ಯಾಕಂದರೆ ಇವಾಗ ಎಲ್ಲ ಓಪನ್ ಮಾಡಿದ್ದೀವಿ ಅಂದರೆ ನಮಗೆ ಪ್ಯಾಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದು ನಾನು ಇವಾಗ ಓಪನ್ ಮಾಡಲ್ಲ. ನಾಳೆ ಅವಳು ಓಪನ್ ಮಾಡಾದ್ಮೇಲೆ ಅದು ಕ್ಲೀನಾಗಿ ನೀವು ನೀಟಾಗಿ ಇನ್ಸ್ಟಾಲ್ ಎಲ್ಲ ಆದಮೇಲೆ ಖಂಡಿತ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನೋಡಿ. ಇದು ನಾವು ಆನ್ಲೈನಲ್ಲೇ ತರಿಸಿರೋದು.
ನಮ್ಮ ಪಾವನಿ ಹತ್ರ ಶೂ ಕಲೆಕ್ಷನ್ನು ತುಂಬ ಇದೆ. ಅಂದರೆ ಈ ಥರ ಸ್ಯಾಂಡಲ್ಸು ಇದಕ್ಕಿಂತ ಅಂದರೆ ಲೈಕ್ ಅವಳಿಗೆ ಪೂಮಾ ಆಗಿರ್ಬೋದು, ನೈಕಿ ಏನು ಶೂಸ್ ಅವೆ ಬ್ರ್ಯಾಂಡೆಡ್. ಬ್ರ್ಯಾಂಡೆಡ್ ಗೊತ್ತು, ಆ ಶೂಸ್ ನೇಮ್ ಅಂಟಾರು ಅಂತ నేను అంటాను. ನೈಕಿ, ಅಡಿಡಾಸ್, ಸಾಂಬಾ, ಅದೇ ಲೈಕ್ ಎಲ್ಲ ಬ್ರ್ಯಾಂಡೇ ಅವಳಿಗೆ. ನೈಕಿ ಆಗಿರ್ಬೋದು, ಸಾಂಬಾ, ಪೂಮಾ, ಮತ್ತೆ ಇನ್ನೊಂದು ಯಾವುದೋ ಒಂದು ನ್ಯೂ ಬ್ಯಾಲೆನ್ಸು, ಎಲ್ಲ ಆ ಥರ ಶೂಸು ಅವಳ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವಳಿಗೆ ಒಂದು ಸ್ಪೇಸ್ ಇರಲಿಲ್ಲ. ಅಂದರೆ ನಮ್ಮ ಶೂ ರ್ಯಾಕ್ ಏನಾಗಿದೆ ಅಂದರೆ ಫುಲ್ ಅವಳ ಶೂನೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ನಮಗೆ ಸ್ಪೇಸೇ ಇಲ್ಲ ಅಲ್ಲಿ. ಡೈಲಿ ಒಂದೆರಡು ಜೊತೆ ನಮಗೆ ಒಂಚೂರು ಸ್ಪೇಸ್ ಕೊಡಲ್ಲ ಅವಳು. ಸೊ ಹಂಗಾಗಿ ಅವಳಿಗೆ ಅಂದ್ಬಿಟ್ಟು ಒಂದು ಶೂ ರ್ಯಾಕ್, ಅವಳು ತುಂಬಾ ದಿನದಿಂದ ಅಂತಾನೆ ಇದ್ಲು. ಒಂದು ಸೆಕೆಂಡ್, ಒಂದು ಸ್ಯಾಂಡಲ್ಸ್ನ ತರಿಸಿದ್ದೆ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಫ್ಲ್ಯಾಟ್ಸ್ ತರಿಸಿದ್ದೆ, ಬಟ್ ಏನಂದರೆ ಅದು ಇವ್ರಿಗೆ ಮಕ್ಕಳಿಗೆ ಇಷ್ಟ ಆಗಲಿಲ್ಲ, ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅವರು ಅಂದರು, ಅಮ್ಮ ಚೆನ್ನಾಗಿದೆ ಬಟ್ ನಮಗೆ ಫ್ಲ್ಯಾಟ್ಸ್ ಬೇಡ, ಹೀಲ್ಸ್ ಬೇಕು ಅಂತ. ಹಾಗಾಗಿ ಅದನ್ನು ನಾನು ಎಕ್ಸ್ಚೇಂಜ್ಗೆ ಹಾಕ್ತೆ. ಇವಾಗ ಅವ್ರು ಬಂದಿದ್ದಾರೆ, ಅದು ಒಂದು ಎಕ್ಸ್ಚೇಂಜು. ಅನಿ ಅದು ಪೈನ್ಗೆ ಎತ್ಕೊಂಡ್ರೆ ಸುಪಿಸ್ತಮ್ಮ. ಸೊ ಇನ್ನು ಅದೇ ಆಗಲೇ ಹೇಳದ್ನಲ್ಲ, ಶೂ ರ್ಯಾಕ್ ಅವಳಿಗೆ ತುಂಬ ಅವಶ್ಯಕತೆ ಇತ್ತು. ಹಾಗಾಗಿ ಅದನ್ನು ಒಂದು ಅವಳು ಹೇಳ್ತಾನೆ ಇದ್ಲು, ಅಮ್ಮ ನನಗೊಂದು ಶೂ ರ್ಯಾಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನಾನೇನಂದರೆ ಇವಾಗ ಅವಳೇ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಯಾವುದಾದ್ರೂ ಪ್ರಮೋಷನ್ಸ್ ಬರುತ್ತಲ್ವ, ಸೊ ನಿಮಗೆ ಏನೇನು ಈ ಥರ ಎಕ್ಸ್ಟ್ರಾಸ್ ಬೇಕು ನೀವೇ ತಗೊಳ್ಳಿ, ನಾನು ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದೆ. ಅವಳು ಆಯಿತು ಅಂತ ಹೇಳಿದ್ಲು. ಬಟ್ ಏನಂದರೆ ಅವಳು ಇವಾಗ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಅವಳಿಗೆ ಅವು ನೋಡೋಕ್ಕೂ ಅವಳಿಗೆ ಟೈಮ್ ಇರಲಿಲ್ಲ. ಸೊ ಅದನ್ನು ಪ್ಲ್ಯಾನ್ ಮಾಡಿದ್ವಿ ನಾವು. ಅಂದರೆ ನಾವು ಅವಳಿಗೆ 18 ಗಿಫ್ಟ್ಸ್ ಕೊಡಬೇಕು, ಅಂದರೆ 18th ಬರ್ತಡೇ ಅಲ್ವಾ ನಮ್ಮ ಪಾವನಿದು, ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳಿ ನಮಗಿತ್ತು. ಬಟ್ ಹನಿಗೆ ಏನಂದರೆ ನಾನು ಫುಲ್ಲು ನಮ್ಮ ಜಾನ್ಸಿ, ವಾಣಿ, ನಮ್ಮ ಅತ್ತಿಗೆ ಎಲ್ಲರನ್ನೂ ಕರೆಸಿ ನಮ್ಮ ಅಮ್ಮನ ಮನೇಲೆ ಅವಳಿಗೆ ಫುಲ್ಲು ಡೆಕೋರೇಷನ್ ಮಾಡಿ ಸರ್ಪ್ರೈಸಾಗಿ ಅವಳಿಗೆ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡಿ ಅವಳಿಗೂ ಒಂದು 3-4 ಏನೋ ಗಿಫ್ಟ್ ಕೊಟ್ಟಿದ್ದೆ. ಅವಳಿಗೂ ಆ ಟೈಮಲ್ಲಿ ಬೂಟ್ಸ್ ಅಂತೆ ಲೈಕ್ ಇವೆಲ್ಲ ಕೊಟ್ಟಿದ್ದೆ. ಆ ಥರ ಮಾಡಿದ್ವಿ. ಬಟ್ ಪಾವನಿ ಸೇಮ್ ಅವ್ರ ಪಪ್ಪನ ಥರ, ಅವಳಿಗೆ ಆ ಥರ ಎಲ್ಲ ಸೆಲೆಬ್ರೇಷನ್ಸು, ಕೇಕ್ ಕಟ್ ಮಾಡೋದು. ಅಶು ಎತ್ಕೊಂಡು ಹೊಸ ಚಪ್ಪಲಿ ಅಟ್ಲೇ చూపిస్తాను ఎత్తుకొని, నేను ఇప్పుడు చెప్పేసింటున్నమ్మా చూపిస్తాను అనేసి. ಸೊ ಅದನ್ನು ನಾವು ಸಾರಿ ಅವಳ ಹತ್ರ ಮಾತಾಡ್ಕೊಂಡು ಇದಾಗೋಯ್ತು. ಅವಳಿಗೂ ಇಷ್ಟ ಇಲ್ಲ, ಅವಳಿಗೆ ಕೇಕ್ ಕಟ್ ಮಾಡೋದು ಅವೆಲ್ಲ ಏನು ಅವಳು ಇಷ್ಟಪಡೋದಿಲ್ಲ. ಅವಳಿಗೆ ಏನಂದರೆ ನನ್ನ ಬರ್ತಡೇ ನನಗೆ ಖುಷಿ ಇರಬೇಕು. ಸೊ ನನಗೆ ಅವಳಿಗೆ ಗಿಫ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಹಾಗಾಗಿ ನಾವು ಆ ಥರನೇ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ 1 ತಿಂಗಳಿಂದ ನಾವು ಅವಳ ಬರ್ತಡೇಗೆ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ 1 ಮಂತಿಂದ ಅವಳು ಏನೇನು ಕೇಳ್ತಾ ಇದ್ಲು, ಏನೇನು ಅವಶ್ಯಕತೆ ಇತ್ತು ಅವಳಿಗೆ, ಅದೆಲ್ಲನೂ ನಾನು ಹೋಲ್ಡ್ ಮಾಡಿ ಇಟ್ಟಿದ್ದೆ. ಕೊಡಿಸ್ತೀರಾ ಇವಾಗ ಅವಾಗ ಅಂತ ಹೇಳಿಬಿಟ್ಟು ನಾನು ಹೋಲ್ಡ್ ಮಾಡಿ ಇಟ್ಟಿದ್ದೆ. ನಮ್ಮ ಮನಿ ಅಂತೂ ಎಷ್ಟು ಸರಿ ಹತ್ತಿಳಿತಿದ್ದಾಳೋ ಪಾಪ. ಇದೆಲ್ಲದಕ್ಕೂ ಕ್ರೆಡಿಟ್ ನಿಜವಾಗ್ಲೂ ಹನಿಗೆ ಕೊಡಬೇಕು ನಾನು. ಎಷ್ಟೊಂದು ಇದರಲ್ಲಿ ಹನಿನೇ ಸೆಲೆಕ್ಟ್ ಮಾಡಿರೋದು. ಮತ್ತು ಇನ್ನೊಂದು ಏನಂದರೆ ಈ ಎಲ್ಲ ಗಿಫ್ಟ್ಸ್ಗೂ 3 ಜನದ್ದು ಅಮೌಂಟ್ ಡಿವೈಡ್ ಆಗ್ತಿದೆ. ಲೈಕ್ ನಂದು, ನಮ್ಮ ಮನೆಯವ್ರದ್ದು, ಮತ್ತು ಅನಿನೂ ಸಹ ನಾನು ಇದಕ್ಕೆ ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಫಸ್ಟ್ ನಾನು ನಮ್ಮ ಮನೆಯವ್ರು ಇಬ್ಬರೇ ಅಂದ್ಕೊಂಡ್ವಿ. ಆಮೇಲೆ ಅನಿನು ಇಲ್ಲಮ್ಮ ನಾನು ಜಾಯ್ನ್ ಆಗ್ತೀನಿ, ನಾನು ಇದಕ್ಕೆ ನಾನು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ಹೆಂಗೆ ಅಂದರೆ 3 ಎಷ್ಟು ಟೋಟಲ್ ಅಮೌಂಟ್ ಎಷ್ಟಾಗಿರತ್ತೆ ನಾವು 3 ಜನನು ಇದನ್ನು ಡಿವೈಡ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀವಿ. ಈ ಥರ ಪ್ಲ್ಯಾನ್ ಇದೆ ನಮ್ಮದು. ಅದಕ್ಕೆ ಸಿಸರ್ ಕವಲ್ಸ್ ఉంది. ಓಕೆ. ಸೊ ಇದು ಯಾಕೋ ನನಗೆ ಇಷ್ಟ ಆಯಿತು. ನಾನು ಮಕ್ಕಳಿಗೆ ಅಂತಲೇ ಮಾಡಿದೆ, ಬಟ್ ಅವ್ರು ಬೇಡ ಅಂದರು. ನನ್ನ ಸೈಜ್ ಚಿಕ್ಕದು ಮಾಡಿಬಿಟ್ಟಿದ್ದೆ, ಅಂದರೆ ಪಾವನಿಗೆ ಅಂತ ಮಾಡಿದ್ದು ಸೈಜ್ ಅವಳ ಸೈಜ್ಗೆ ಅಂತ ಮಾಡಿದೆ. ಆಮೇಲೆ ಹನಿ ನೋಡ್ಬಿಟ್ಟು ಅಮ್ಮ ಅವಳಿಗೆ ಇಷ್ಟ ಆಗಲ್ಲ ಅಮ್ಮ, ಫ್ಲ್ಯಾಟ್ಸ್ ಅವಳು ಹಾಕೋದು ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ರಿಟರ್ನ್ ಕೊಟ್ಬಿಡಿ ಅಂತ ಹೇಳಿದ್ಲು. ಬಟ್ ಯಾಕೋ ನನಗಿಷ್ಟ ಆಗೋಯ್ತು ತುಂಬಾ. ಹಾಗಾಗಿ ನಾನು ಇರಲಿ ಅಂತ ಹೇಳಿಬಿಟ್ಟು ನಾನು ನನ್ನ ಸೈಜ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ತೊಗೊಂಡೆ. ಎಲ್ಲಾದರೂ ಈ ಥರ ನನಗೆ ಹೀಲ್ಸ್ ಇಷ್ಟ ಆಗಲ್ಲ, ಕಾಲು ನೋವು ಬಂದ್ಬಿಡತ್ತೆ ನನ್ನ ಕೈಲಿ. ಹಾಗಾಗಿ ನಾನು ಫ್ಲ್ಯಾಟ್ಸ್ ಇರಲಿ ಅಂದ್ಬಿಟ್ಟು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಇದ್ದು ಬೇಕಾದರೆ ಲಿಂಕ್ ಸಿಗುತ್ತೆ, ಯಾಕಂದರೆ ಆನ್ಲೈನಲ್ಲೇ ಮಾಡಿದ್ದು. 6 ಮಾಡಿದ್ದೆ. ಸೊ ನನಗೆ 7 ಬೇಕು, ಹಾಗಾಗಿ 7ನ ತೊಗೊಂಡಿದ್ದು. ಸೊ ಇದು ಬಂತು.
ಸೊ ಈಗ ಆ ಪಾವನಿ ಬರೋ ಅಷ್ಟೊತ್ತಿಗೆ ನಮ್ದು ప్యాకింగ్ ಎಲ್ಲ ముగిసిಬಿಡಬೇಕು. అని ఇది కావాలంటే బాక్స్ ఒకటి యూస్ చేసుకొనొచ్చు మనము. ಓಕೆ, ಈಗ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ನಾವು ಪ್ಯಾಕಿಂಗನ್ನು ಮಾಡಿಬಿಡೋಣ ಬೇಗ ಬೇಗ. ನಮ್ಮ ಹನಿ ಅಂತೂ ನನಗೆ ಒಂದೇ ಒಂದು ಪ್ಯಾಕಿಂಗ್ ಮಾಡೋಕ್ಕೂ ಬಿಡಲಿಲ್ಲ. ಅವಳೇ ಮಾಡ್ತಿದ್ಲು, ಅಮ್ಮ ಎಲ್ಲಾನು ಪ್ಯಾಕಿಂಗು ನೀಟಾಗಿರಬೇಕು, ಎಸ್ಥೆಟಿಕ್ ಆಗಿರಬೇಕು ಅಂತೆಲ್ಲ ಹೇಳ್ಕೊಂಡು. ನಿಜವಾಗ್ಲೂ ಈ ಒಂದೆಲ್ಲ ಗಿಫ್ಟ್ಸನ್ನು ಪ್ಲ್ಯಾನ್ ಮಾಡೋದಕ್ಕೆ ಹನಿ ತುಂಬ ಸಪೋರ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಒಂದು 80% ಅವಳಿಗೆ ಕ್ರೆಡಿಟ್ ಕೊಡಬೇಕು ನಾನು. ಪಾಪ ಎಷ್ಟು ಬ್ಯುಸಿ ಇದ್ಲು, ಡ್ಯಾನ್ಸ್ ಕ್ಲಾಸು ಅಷ್ಟು ಇದ್ರೂ ಬೆಳಗ್ಗೆ ಎಲ್ಲ ನನಗೆ ಮನೇಲಿ ಹೆಲ್ಪ್ ಮಾಡಿಕೊಂಡು ಅವಳದೇನಾದರೂ ಕೆಲಸಗಳು ವಿಡಿಯೋ ಶೂಟ್ಸ್ ಇದ್ದರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಿತ್ತು. ಸೊ ಆ ಮಿಡಲಲ್ಲಿ ಸಿಗುವಂಥ ಒಂದು 2 hours ಅವಳು ಟೈಮ್ ವೇಸ್ಟ್ ಮಾಡ್ದಿರಾ ಸೊ ಅವಳಿಗೆ ಅಂತ ಅಂದ್ಬಿಟ್ಟು ಆಫ್ಲೈನಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಹನಿನೇ ಹೋಗಿ ತೊಗೊಂಡು ಬಂದಿದ್ದು. ನಾನು ಹೋಗಲಿಲ್ಲ. ಮೇ ಬಿ ನಾನು ಹೋಗಿದ್ದಿದ್ರೆ ಎಲ್ಲೆಲ್ಲಿ ಏನೇನು ತೊಗೊಂಡು ಬಂದೆ ಅಂತ ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡಿಕೊಂಡು ಬರ್ತಾ ಇದ್ದೆ. ಅಂದರೆ ಆಫ್ಲೈನಲ್ಲಿ ಬೂಟ್ಸ್ ಎಲ್ಲ ತೊಗೊಂಡ್ವಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಬಟ್ ಅದನ್ನು ನಾವು ಶೂಟ್ ಅಂದರೆ ಹನಿ ಹೋದ್ಲು. ಬಿಕಾಸ್ ನಮಗೇನಿತ್ತು ಅಂದರೆ ಪಾವನಿ 5:30 ಅಷ್ಟೊತ್ತಿಗೆ ಬಂದ್ಬಿಡೋಳು. ಅದಕ್ಕೆ ಮುಂಚೆ ನಾವು ಏನೇ ತೊಗೊಂಡು ಬರೋಕ್ಕೆ ಹೋದ್ರೂ ಹೋಗಬೇಕಿತ್ತು. ಅಂದರೆ ಅವಳು ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ ಪರವಾಗಿಲ್ಲ, ಬಟ್ ಆದರೆ ಆ ಟೈಮಲ್ಲಿ ಹನಿನೂ ಇರ್ತಿದ್ಲು ಅಲ್ವಾ ಅವಳ ಜೊತೆ. ನನಗೆ ಹನಿ ಇರಬೇಕಿತ್ತು ಜೊತೆಗೆ ಹೋಗೋಕ್ಕೆ. ಸೊ ನಾವು ಏನೇ ಮಾಡಿದ್ರು ಮಿಡಲ್ ಏನು ನಮಗೆ ಟೈಮ್ ಸಿಗುತ್ತೆ ಒಂದು 2 hours ಅದರನ್ನೇ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮತ್ತು ಈ ಆನ್ಲೈನ್ ಶಾಪಿಂಗ್ ಏನಿದೆ ಇದನ್ನು ನಾನು ಯಾವ ರೀತಿ ಮಾಡ್ತಿದ್ದೆ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದ ಮೇಲೆ ಒಂದು 20 ನಿಮಿಷ ಕುತ್ಕೊಂಡು ಅದನ್ನು ರಿಸರ್ಚ್ ಮಾಡೋದು. ಮೀಶೋದಲ್ಲಿ ಹುಡ್ಕೋದು ಮತ್ತು ಅಮೆಝಾನಲ್ಲಿ ಹುಡ್ಕೋದು ಇವನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಈ ರೀತಿ ಎಲ್ಲ ಮಾಡಿ ನಾವು ಐಟಮ್ಸನ್ನೆಲ್ಲ ಕಾಟ್ಕಾಕಿ. ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೇಲಿ ಫೋನ್ ಯಾರು ಬೇಕಾದರೂ ತಗೋತಾರೆ, ನೋಡ್ತಾರೆ. ಸೊ ಈಗ ಆ ಪಾವನಿ ನನ್ನ ಫೋನು ತಗೋತಾಳೆ, ಹನಿ ಫೋನು ತಗೋತಾಳೆ. ಸೊ ನಮ್ಗೇನಿತ್ತು ಅಂದರೆ ಅವಳು ನಮ್ಮ ಫೋನ್ ತಗೊಂಡಾಗ ಅವಳು ಮೀಶೋದಲ್ಲಾಗಲಿ ಅಮೆಝಾನಲ್ಲಾಗಲಿ ನಾವು ಬುಕ್ ಮಾಡಿರೋದು ಅವಳಿಗೆ ಗೊತ್ತಾಗಬಾರ್ದು. ಅದೆಲ್ಲ ಹೈಡ್ ಮಾಡೋದು ಇವೆಲ್ಲ ಒಂಥರ ಟಾಸ್ಕ್ ಆಗಿ ನಮಗೆ ಇತ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು 20 ಡೇಸಿಂದ ನಾವು ಪ್ರತಿದಿನ ತೊಗೊಂಡು ಬರೋದಲ್ದಿರ ಅದನ್ನು ಪಾವನಿ ಕಾಣ್ದಂಗೆ ಎಲ್ಲಿಡೋದು ಅನ್ನೋದು ಸಹ ಪ್ಲ್ಯಾನ್ ಮಾಡಿದ್ವಿ. ಲಕ್ಕಿಲಿ ಏನಂದರೆ ನನಗೆ ಆರ್ನಿ ಕಲೆಕ್ಷನ್ ಇದ್ದಿದ್ದರಿಂದ ಹೆಲ್ಪ್ಫುಲ್ ಆಯಿತು. ಬಿಕಾಸ್ ಪಾವನಿ ಆರ್ನಿ ಕಲೆಕ್ಷನ್ಗೆ ಬರೋದಿಲ್ಲ. ನಾನೇನಾದರೂ ವಿಡಿಯೋ ಮಾಡೋಕ್ಕೆ ಬಾಮ್ಮ ಅಂದರೆ ಮಾತ್ರ ಬರ್ತಾ ಇದ್ಲು ಹೊರತು ಅವಳು ಸುಮ್ಮನೆ ಹೋಗೋದು ಬರೋದು ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಏನೇ ಒಂದು ಪಾರ್ಸಲ್ ಬಂದ್ರೂ ನಾವೆಲ್ಲನೂ ಅಲ್ಲೇ ತೊಗೊಂಡ್ಬಿಟ್ಟು ಅಲ್ಲೇ ಎಲ್ಲ ಎತ್ತಿಟ್ಬಿಡ್ತಾ ಇದ್ದೆ ನಾನು. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಫೈನಲ್ ಆಗಿ ನಾನು ಅಂದ್ಕೊಂಡಂಗೆ ಎಲ್ಲ ಗಿಫ್ಟ್ಸು ಪರ್ಫೆಕ್ಟಾಗಿ ಆಯಿತು. ಬಟ್ ಈಗ ನನ್ನ ಮಗಳನ್ನ ನೋಡಬೇಕು, ಅವಳಿಗೆ ಯಾವ ಥರ ಇರುತ್ತೆ, ಅವಳು ಇದನ್ನು ಇಷ್ಟಪಡ್ತಾಳ ಇಲ್ವಾ ಅಂತ. ನಮ್ಮ ಪ್ರಕಾರ 85% ಅವಳು ಇಷ್ಟಪಡ್ತಾಳೆ. ಅಂದರೆ ನಾವು ತಂದಿರೋ ಗಿಫ್ಟ್ಸು. ಇನ್ನೊಂದು 15% ಅವಳಿಗೆ ಕೆಲವೊಂದು ಇಷ್ಟಪಡ್ತಾಳೆ, ಪಡಲ್ಲ ಅಂತಲ್ಲ, ಆದರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ. 85% ಬಗ್ಗೆ ಏನು ಅವಳು ಎಕ್ಸೈಟ್ಮೆಂಟ್ ಇರುತ್ತೆ, ಈ ಒಂದು 15% ಗಿಫ್ಟ್ಸು ಅವಳಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ ಅನ್ಕೋತೀನಿ. ಬಟ್ ಖುಷಿ ಅಂತೂ ಪಡ್ತಾಳೆ ಅನ್ನೋ ನಂಬಿಕೆ ಮಾತ್ರ ಇದೆ. ಇತ್ತು ಅದು ಬರುತ್ತೋ ಇಲ್ವೋ ಅಂದ್ಕೊಂಡ್ವಿ. ಫೈನಲಿ ಬಂತು. ಮೆಟ್ಲತ್ತಿ ಬಂದೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ, ಇನ್ನೇನು ಇಲ್ಲ. ಸೊ ತುಂಬ ಚೆನ್ನಾಗಿದೆ ಬ್ಯಾಗ್, ನನಗೂ ಇಷ್ಟ ಆಯಿತು. ಲೆದರಾ? ವಾವ್, ಸೂಪರ್, ತುಂಬ ಚೆನ್ನಾಗಿದೆ. ಅವಳು ಈ ಸ್ಟೈಲ್ ಬ್ಯಾಗನ್ನು ನೋಡ್ತಾ ಇದ್ಲಂತೆ. ಸೊ ನಮ್ಮ ಹನಿ ಅವಳೇ ನೋಡಿ ಮಾಡಿದ್ದು. ಇದನ್ನು ಆನ್ಲೈನೇ ಮಾಡಿದ್ದಿದ್ದು, ಅಮೆಝಾನೇ. ಸೊ ಇದರದ್ದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ಸೊ ಇದೊಂದು ಪ್ಯಾಕ್ ಮಾಡಿಬಿಡ್ಕನ್ನ ಆಯ್ತಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಗಿಫ್ಟ್ಸು ಆಲ್ಮೋಸ್ಟು ರೌಂಡ್ ತಿಪ್ಪಕ್ಕೆ ನೋಕು. ಸೊ ಇಲ್ಲಿ ಗಿಫ್ಟ್ಸ್ ಎಲ್ಲ ಆ್ಯಕ್ಚುಲಿ 18ಗಿಂತ ಜಾಸ್ತಿನೇ ಕಾಣಿಸುತ್ತೆ. ಬಟ್ ಏನಂದರೆ ಅದೇ ಹೇಳಿದ್ವಲ್ಲ, ನಾವು ಕೆಲವೊಂದು ಗಿಫ್ಟ್ಸ್ ಡಬಲ್ ಕೊಡ್ತಾ ಇದ್ವಿ. ಲೈಕ್ ಬೂಟ್ಸ್ 2 ಮತ್ತು ಅದು ಏನು ಸ್ಯಾಂಡಲ್ಸ್ ಕೊಡ್ತೀವಲ್ಲ ಅವು, ಮತ್ತು ಪಾಯಿಂಟೆಡ್ ಶೂ ಎಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿರೋದಕ್ಕೆ ಸ್ವಲ್ಪ 18+ ಬರ್ತಾ ಇದೆ ಇದು ಗಿಫ್ಟ್ಸ್. ಈಗ ಆಲ್ಮೋಸ್ಟ್ ಇದನ್ನು 2 hour ಮೇಲಿಂದ ಪ್ಯಾಕ್ ಮಾಡಿದ್ದೀವಿ. ಅದು ನಮ್ಮ ಮನೆ ಒಬ್ಬಳೇ ನನ್ನ ಮಾಡೋಕ್ಕೂ ಬಿಡಲಿಲ್ಲ. ಇಲ್ಲ ನಾನೇ ಮಾಡ್ತೀನಿ ಅಂತ ಮಾಡಿದ್ಲು. ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಇವನ್ ಪ್ಯಾಕಿಂಗ್ ಕವರ್ಸು ಖಾಲಿ ಆಯಿತು. ಇದನ್ನು ಬುಕ್ ಮಾಡಿಬಿಟ್ಟೆ ನಾನು ಕನ್ಫ್ಯೂಸ್ ಆಗಿ ಅದನ್ಕೊಂಡು.
ಸೊ ಇದು ಕವರ್ಸು ಇಷ್ಟ ಆಗಲಿಲ್ಲ ನಮಗೆ. ಇನ್ನು ಟೈಮ್ ಆಗೋಯ್ತು, ಅವಳು ಇನ್ನೇನು ಬಂದ್ಬಿಡ್ತಾಳೆ, ಹಾಗಾಗಿ ಇಲ್ಲಿ ಬಿಡು ಅಂತ ಹೇಳಿ ಇದನ್ನು ಮಾಡ್ಕೊಂಡ್ವಿ. ಸೊ ಇಷ್ಟಿದೆ. ಈಗ ಪಾವನಿ ಬರೋ ಅಂದರೆ ಐ ಥಿಂಕ್ ಇನ್ನೊಂದು 15 ಮಿನಿಟ್ಸ್ ಅವಳು ಅವಾಗ ಫೋನ್ ಮಾಡ್ತಾಳೆ ನಮಗೆ. ಬಸ್ ಸ್ಟಾಪ್ಗೆ ಹೋಗಬೇಕು ನಾವು ಪಿಕ್ ಮಾಡೋದಕ್ಕೆ. ಅಷ್ಟರೊಳಗೆ ಈಗ ಈ ಗಿಫ್ಟ್ಸನ್ನೆಲ್ಲ ನಾವು ಎಲ್ಲಾದರೂ ಎತ್ತಿಡಬೇಕು ಒಂದು ಪ್ಲೇಸಲ್ಲಿ, ಅವಳು ಕಾಣದೇ ಇರೋ ಪ್ಲೇಸಲ್ಲಿ ಎತ್ತಿಡಬೇಕು. ಆವಾಗಿಂದ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ, ಪೇಪರ್ಸು ಕವರ್ಸ್ ಏನೇನಿತ್ತು ಅದನ್ನು ಅಷ್ಟೇ ಪ್ರತಿಯೊಂದು ನಾನು ಕ್ಲೀನ್ ಮಾಡಿದೆ. ಅದು ಅವಳಿಗೆ ಡೌಟ್ ಬಂದ್ಬಿಡುತ್ತೆ ನೋಡಿದ್ರೆ ಅಂತ ಹೇಳಿ. ಸೊ ಇನ್ನು ಇಷ್ಟೆಲ್ಲ ಆಗಿದೆ ಅಲ್ಲ, ಅದೊಂದು ಪ್ಯಾಕ್ ಮಾಡಿಬಿಟ್ಟು ಇದನ್ನು ಎತ್ತಿ ಎಲ್ಲಾದರೂ ಔಚಿಟ್ಟು ಇದು ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಕ್ಸ್ಟ್ ಅವಳು ಬರ್ತ್ಡೇ ವ್ಲಾಗ್ ಏನಿದೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಬೇಡಿ. ಕಂಪ್ಲೀಟ್ ನಾವು ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇನ್ನೂ ಏನೇನೋ ಸ್ವಲ್ಪ ಲಿಟಲ್ ಬಿಟ್ ಡೆಕೋರೇಷನ್ಗೆಲ್ಲ ಬಲೂನ್ಸು ಎಲ್ಲ ಈಗ ಬ್ಲಿಂಕಿಟಲ್ಲೆಲ್ಲ ತರಿಸಿದ್ದೀವಿ. ಸೊ ಅದೆಲ್ಲನೂ ಇರತ್ತೆ. ನೀವು ನೆಕ್ಸ್ಟ್ ವ್ಲಾಗ್ನ ನೋಡಿದ್ರೆ ಅವಳು ಯಾವ ರೀತಿ ಸರ್ಪ್ರೈಸ್ ಆಗ್ತಾಳೆ, ಮತ್ತು ಅವಳಿಗೆ ಗಿಫ್ಟ್ಸ್ ಇಷ್ಟ ಆಗುತ್ತಾ ಏನು ಎತ್ತ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಮತ್ತು ಇವನ್ ಅವಳು ಬರ್ತಡೇ ಡ್ರೆಸ್ಸು ನಾನೇನು ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ರೆಡಿ ಆಗಿದೆ ಅಂತೆ. ಅವರು ಫೋನ್ ಮಾಡಿದರು ನನಗೆ, ಪುಷ್ಪ ರೆಡಿ ಆಗಿದೆ ಬಂದು ತೊಗೊಂಡೋಗಿ ಅಂತ ಹೇಳಿ. ನೋಡೋಣ, ಆದರೆ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಆ ಡ್ರೆಸ್ ಡೀಟೇಲ್ಸು. ಇಲ್ಲಾಂದರೆ ಅಟ್ಲೀಸ್ಟ್ ಮಿನಿ ವ್ಲಾಗ್ ಅಂತೂ ಕಂಪಲ್ಸರಿ ನಾನು ಹಾಕ್ತೀನಿ. ಇಷ್ಟಿದೆ.